ಬಂದಿರೋದು ತಗೋಣ ಹೋಗೋದ ಸ್ಟ್ರೈಕಿಗೆ ಹೋಗೋದ ತಗೋರಿ ಬರ್ತೀವಿ ನಾವು ತಗೋತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಂಬ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಏನು ನಮ್ಮ ರೈತರ ಹೋರಾಟ ಒಂದು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ವಿಶೇಷತೆಗಳು ಅಂದರೆ ವಿಷಯಗಳೇನಪ್ಪ ಅಂತಂದರೆ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಯಾದ ತೊಗರಿ, ಕಡ್ಲಿ, ಹತ್ತಿ, ಕಬ್ಬು ಇನ್ನಿತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ. ನಮಗೆ ಪ್ರಮುಖವಾದ ಒಂದು ನಮ್ಮ ತೊಗರಿ ನಾಡು ಅಂತೇಳಿ ಏನು ಪ್ರಸಿದ್ಧಿ ಅದ. ತೊಗರಿ ಬೆಳೆಗೆ ಕರಿ ಏನದ 13,000 ರೂಪಾಯಿ 2 ವರ್ಷಗಳಿಂದ ನಮಗೆ ಬೆಂಬಲ ಬೆಲೆ ಇಲ್ಲ. ಇದಕ್ಕಿಂತ ಮುಂಚೆ ನಾವು 2023ರಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಇಟ್ಕೊಂಡಾಗ ನಮಗನಕರ 12,800ರಿಂದ 13,000 ರೂಪಾಯಿ ಬೆಂಬಲ ಬೆಲೆ ನಮಗೆ ಸಿಕ್ಕಿತ್ತು. ಅದೇನು MSP ದರನೇ ಫಿಕ್ಸ್ ಮಾಡಿದ್ರು, ಮಾರ್ಕೆಟ್ ರೇಟ್ ಬಂದಿತ್ತೋ ಗೊತ್ತಿಲ್ಲ, ಬಂದಿತ್ತು. ಅದೇ ಥರ ಈಗಲೂ ಏನದ ನಮಗನಕರ ಬೆಂಬಲ ಬೆಲೆ ಕೊಡಲೇಬೇಕು. ಅಲ್ಲದೆ ಮತ್ತು ಹಲವಾರು ಇಲಾಖೆಯಿಂದ, ನೀರಾವರಿ ಇಲಾಖೆಯಿಂದಾಗಲಿ, ಕೃಷಿ ಇಲಾಖೆಯಿಂದಾಗಲಿ, ಮತ್ತು ನಮ್ಮ ಯಾವುದಪ್ಪ ಅಂತಂದರೆ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯಿಂದಾಗಲಿ ಹಲವಾರು ಇಲಾಖೆಗಳು ರೈತರಿಗೆ ಯಾವುದೋ ಒಂದು ಸ್ಪಂದನೆ ಮಾಡ್ತಿಲ್ಲ. ಕೆಲವೊಂದು ಕಡೆ ಏನಾಗಿಬಿಟ್ಟದಂತಂದ್ರೆ ಈ ನಮ್ಮ ಬೆಣ್ಣೆ ತೊರ ಪ್ರಾಜೆಕ್ಟ್ ಆಗಲಿ, ಅಮರ್ಜಿ ಆಗಲಿ, ಇವು ಏನು ರೈತರ ಒಂದು ಕಲ್ಯಾಣದ ಹೆಸರಲ್ಲಿ ಏನು ಅನುಷ್ಠಾನಗೊಂಡವ ಮೊದಲಿನಿಂದಲೂ ಅಧಿಕಾರಿಗಳ ಜವಾಬ್ದಾರಿತಲಿಂದ ಏನಾಗ್ಬಿಟ್ಟವ ಫೇಲ್ಯೂರ್ ಆಗಿಬಿಟ್ಟವ. ಯಾರೂ ರೈತರು ಮುಖ್ಯ ಕಾಲುವೆಗಳಿಂದ ನೀರು ತೋಲಕ್ಕೆ ಆಗ್ತಾಯಿಲ್ಲ. ಆಮೇಲೆ ಹೋದ ವರ್ಷ ನೀವು ನೋಡಿರ್ಬೋದು, DC ಅವರು ಕೂಡ ಬಂದಿದ್ದರು. ನಮ್ಮ ಬೆಣ್ಣೆ ತೊರ ಪ್ರಾಜೆಕ್ಟ್ಲಿಂದ ಏನಾಗಿದೆ, ಹಳ್ಳಕ್ಕನ್ನು ಕರಿ ನೀರು ಶೇಖರಣೆ ಪ್ರಮಾಣಕ್ಕಿಂತ ಮಳೆಗಾಲದಲ್ಲಿ ಹೆಚ್ಚಾದ ಮೇಲೆ ಏನಾಯಿತು, ಮುಖ್ಯ ಕಾಲುವೆಗಳಿಗೆ ನೀರು ಬಿಡ್ಲಿಕ್ಕೆ ಆಗಲಿಲ್ಲ. ಮುಖ್ಯ ಕಾಲುವೆಗಳಿಗೆ ನೀರು ಬಿಟ್ಟರೆ ಏನಾಗ್ಬಿಡ್ತದೆ, ಪೂರ್ತಿ ಮ್ಯಾಕ್ ಫ್ಲೋ ಆಗೇನ್ಕರಿ ಎಲ್ಲ ಪ್ರದೇಶಗಳು ಮುಳುಗಡೆ ಆಗ್ತಾವೆ. ಅದಕ್ಕೇನು ಮಾಡಿದ್ರು ಅವರು, ಮುಖ್ಯ ದ್ವಾರಗಳಿಂದ ಏನು ಮಾಡಿದ್ರು, ಹಳ್ಳಗಳಿಗೆ ನೀರು ಬಿಟ್ಟರು. ನೀರು ಬಿಟ್ಟ ಮೇಲೆ ಏನಾಗ್ಯಾವ, ಅದರ ಅಡಿಯಲ್ಲಿರುವಂಥ ಮಾಡಗಿ, ತೊಂಚಿ, ಕಮ್ಮಕ್ನೂರು, ಕಣಸೂರು, ಗೋಟೂರು ಇವೆಲ್ಲ ಗ್ರಾಮಗಳದು ಏನಾಗಿ ಪೂರ್ತಿ ಜಲಾವೃತಗೊಂಡು ಮತ್ತು ಲಕ್ಷಾಂತರ ಹೆಕ್ಟೇರ್ ಬೆಳೆಗಳು ರೈತರ ಲಾಸ್ ಆಯಿತು. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಇಂಥ ಗ್ರಾಮಗಳಿಗೆ ಬಂದು ಗಂಜಿ ಕೇಂದ್ರ ತೆರೆದಂಥ ಸಂದರ್ಭದಲ್ಲಿ ನಾವು ಫೋಟೋ ಕೂಡ ಹೊಡ್ಕೊಂಡಿದ್ದೀವಿ. ಇಲ್ಲಿವರೆಗೂ ಯಾವುದವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ಅದ್ರ ಬಗ್ಗೆ ಕ್ರಮನೂ ಕೈಗೊಂಡಿಲ್ಲ. ಅದ್ರ ಬಗ್ಗೆ ಲೆಕ್ಕ ಕೊಡಬೇಕು. ಫ್ಲಡ್ನಾಗ ಏನು ಅವರು ಖರ್ಚು ಹಾಕ್ಯಾರ ಇಂಥ ಪ್ರದೇಶಗಳಿಗೆ ಅದು ಲೆಕ್ಕ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ. ಆಮೇಲೆ ಎಲ್ಲ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ ಮತ್ತು ಇವನ DK ಶಿವಕುಮಾರ್ ಸಾಹೇಬರಿಗೆ, ಜಲಸಂಪನ್ಮೂಲ ಸಚಿವರಿಗೆ, ಮತ್ತು ನಮ್ಮ KNNL MD ಅವರಿಗೆ, ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸರಿಗೆ 1 ತಿಂಗಳು ಮೊದಲೇ ನಾವು ಮನವಿ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಆ ಸಮಯದಲ್ಲಿ ಹಾಜರಿರಬೇಕು. ಹಾಜರಿದ್ದು ಏನದ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಕೂಡ ಬರಬೇಕಲ್ಲಿ. ಒಂದು ವೇಳೆ ಬರಲಿಲ್ಲ, ನಿರ್ಲಕ್ಷ್ಯತನ ತೋರಿಸ್ತಾರೆ ಅಂತಂದ್ರೆ ಅದು ರೈತರು ಏನು ಹೋರಾಟ ಮಾಡ್ತಾರೆ, ಏನು ಕ್ರಮ ತಗೋತಾರೆ ಅದಕ್ಕೆ ಅವರೇ ಜವಾಬ್ದಾರರು. ಮತ್ತು ಅವ್ರಿಗೂ ಹೇಳಿ ಬಂದಿದ್ದೇವೆ ನಾವು, ಒಂದು ವೇಳೆ ನೀವು ಬೆಂಗಳೂರಿನಾಗೆ ಕುಂತು ಇದು ಮಾಡಿದ್ರೆ ಆಗಂಗಿಲ್ಲ, ಹೆಲಿಕಾಪ್ಟರ್ ತೊಗೊಂಡು ಇಲ್ಲಿಗೆ 2 ತಾಸಿನಾಗ ಬರಬೇಕಂತಂದು ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ. ಅದರ ಸಲುವಾಗಿ ಇದು ಒಂದು ನಾವು ಈ ಭಾಗದ ಒಂದು 4-5 ಸಾವಿರ ಜನಸಂಖ್ಯೆ ಆಗ್ತದೆ, ಎಷ್ಟಾಗ್ತದೋ ಗೊತ್ತಿಲ್ಲ, ಬೃಹತ್ ಪ್ರಮಾಣದ ಹೋರಾಟ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಆಮೇಲೆ ತಾವು ಕೂಡ ಸಹಕರಿಸ್ಬೇಕಂತ. ಎಲ್ಲಿಂದ ಹೋರಾಟ ಇದೆ ಅಂತ ಸರ್? ನಗರೇಶ್ವರ ಸ್ಕೂಲ್ನಿಂದ ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅಂದರೆ ನಮ್ಮ ಎಲ್ಲ ವಾಹನಗಳ ಮುಖಾಂತರ ಒಂದು ಸುಮಾರು 200-300 ವಾಹನಗಳ ಮುಖಾಂತರ, ಭಾಳ ದೂರ ಆಗ್ತದೆ DC ಕಚೇರಿ. ಅದಕ್ಕೆ ಜಗತ್ ಸರ್ಕಲ್ವರೆಗೂ ವಾಹನಗಳ ಮುಖಾಂತರ ಬಂದು ಜಗತ್ ಸರ್ಕಲಿಂದ ಪಾದಯಾತ್ರೆ ಮಾಡ್ತೀವಿ. ಆಮೇಲೆ ತಿಮ್ಮಾಪುರ ಸರ್ಕಲ್ನ ಮಾನವ ಸರಪಳಿ ಮಾಡಿ, ಹೋಸಲ ಮಾನವ ಸರಪಳಿ ಮಾಡಿದ್ದೀವಿ. 2-3 ಸಾವಿರ ಒಂದು 2-3 ಗಂಟೆ ಏನದ ನಾವು ಪೂರ್ತಿ ಬಂದ್ ಮಾಡಿ ನಮ್ಮ ರೈತರ ಸಮಸ್ಯೆಗಳು ಮತ್ತು ಅಧಿಕಾರಿಗಳು ಏನು ಎಲ್ಲರೂ ಅಲ್ಲಿ ಸಮಕ್ಷಮ ಎದುರಿದ್ದು ರೈತರ ಸಮಕ್ಷಮಿಗೆ ರೈತರಿಗೆ ಪರಿಹಾರ ಏನು ಇದು ಮಾಡ್ತಾರೆ ಅದ್ರ ಬಗ್ಗೆ ನಾವು ಚರ್ಚಿಸ್ತೀವಿ. ಅಣವೀರ್ ಎಸ್ ಹೆಬ್ಬಾಳ್, ಕಲಬುರಗಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆ ಕಲಬುರಗಿ.